ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಲಾ. ಇವತ್ತಿನ ವಿಡಿಯೋದಲ್ಲಿ ಗೆಣಸು ಪಲ್ಯ ಮಾಡ್ತಾಯಿದ್ದೀನಿ. ಮರಗೆಣಸನ್ನು ಉಪಯೋಗಿಸ್ಕೊಂಡು ಇವತ್ತು ಪಲ್ಯನ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಗೆಣಸು ತಿನ್ನಲ್ಲ ಅನ್ನೋರು ಸಹ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೋಡೋದಕ್ಕೆ ಆಲೂಗೆಡ್ಡೆ ಪಲ್ಯ ಥರನೇ ಇರುತ್ತೆ. ತಿಂದಾದ್ಮೇಲೆ ಗೊತ್ತಾಗೋದು ಅದು ಗೆಣಸು ಪಲ್ಯ ಅಂತ ಅಂದ್ಬಿಟ್ಟು. ತುಂಬ ಬೇಯಿಸಿದ್ರೆ ಅಂದರೆ ಆಲೂಗೆಡ್ಡೆಯನ್ನು ಬೇಯಿಸ್ತೀವಲ್ಲ ಅದೇ ಥರ ನುಣ್ಣು ಬೇಯಿಸಿದ್ರೆ ಗೊತ್ತೇ ಆಗೋದಿಲ್ಲ ಗೆಣಸು ಪಲ್ಯ ಅಂತಂದ್ಬಿಟ್ಟು. ನೋಡಿ ಇವತ್ತು ಹೇಗೆ ಮಾಡೋದು ಗೆಣಸನ್ನು ಉಪಯೋಗಿಸ್ಕೊಂಡು ಪಲ್ಯನ ಅಂತಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮರಗೆಣಸನ್ನ ತೊಗೊಂಡಿದ್ದೀನಿ. ಮರಗೆಣಸು ಆದಷ್ಟು 2 ದಿವಸ ನಾವು ಕಿತ್ತಿರ್ತೀವಲ್ಲ, ಭೂಮಿಯಿಂದ ಕಿತ್ತಿರ್ತೀವಲ್ಲ, 2 ದಿವಸದೊಳಗಡೆ ಉಪಯೋಗ ಮಾಡಬೇಕು. ನೋಡಿ, ಇದಾಲೆ 2 ದಿವಸ ಆಗಿರೋದ್ರಿಂದ ಒಂದು ಸ್ವಲ್ಪ ಈ ಥರ ಎಲ್ಲ ಕಲರ್ ಬಂದಿದೆ. ಒಂದು ಸ್ವಲ್ಪ ಹಸಿರು ಕಲರ್ ಎಲ್ಲ ಬಂದಾಗ ಅದನ್ನೆಲ್ಲ ಉಪಯೋಗ ಮಾಡಬಾರ್ದು. ಆದ್ರೂ ನೋಡಿ, ಒಂದು ಸ್ವಲ್ಪ ಕಲರ್ 1 ದಿವಸ ಆಗಿರೋದಕ್ಕೆ ಇಷ್ಟು ಬಂದಿದೆ. ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಸಣ್ಣದಾಗಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾವು ತರಕಾರಿ ಎಲ್ಲ ಯಾವ ರೀತಿ ಕಟ್ ಮಾಡ್ಕೊತೀವೋ ಅದೇ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ನೀಟಾಗಿ. ಇದೆಲ್ಲ ನಾವು ಒಂದು 2 ರಿಂದ 3 ಸಲ ಕುಕ್ಕರಲ್ಲಿ ಕೂಗಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ಒಂದೊಂದು ಗೆಣಸು ನೋಡಿಕೊಂಡು ಯಾವ ನೆಲದಲ್ಲಿ ಯೂಸ್ ಮಾಡ್ತೀವೋ ಆ ನೆಲದನ್ನು ನೋಡಿಕೊಂಡು ಗೆಣಸು ಬೇಯುತ್ತೆ, ಒಂದೊಂದು ಬೇಯೋದಿಲ್ವಲ್ಲ. ಆದಷ್ಟು 2 ಸಲ ಮಾತ್ರ ಕೂಗಿಸ್ಕೊಳ್ಳಿ. ಆಮೇಲೆ ಬೇಯಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಒಂದು 5 ನಿಮಿಷ ನಾವು ಕುಕ್ಕರ್ ಮುಚ್ಚಳ ತೆಗೆದಾದ್ಮೇಲೆ ನಾವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಫಸ್ಟು ನಾವು ಒಂದು 2 ಸಲ ಕೂಗಿಸ್ಕೊಂಡ್ರೆ ಸಾಕು. ನೋಡಿ, ಹೀಗೆ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ನಾನು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ. 2 ವಿಷಲ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲ ಅಂತಂದರೆ ತುಂಬಾ ಮುದ್ದೆ ಥರ ಬೆಂದ್ಬಿಟ್ರೆ ನಮಗೆ ಅಷ್ಟು ಚೆನ್ನಾಗಿರೋದಿಲ್ಲ. ಈಗ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಒಂದು 2 ಸಲ ಕೂಗಿಸ್ಕೊಳ್ಳೋಣ. ಉಪ್ಪು ಹಾಕ್ಬಿಟ್ಟು ಕೂಗಿಸ್ಕೊತೀನಿ. ಅಷ್ಟರೊಳಗಡೆ ಇದು ಕೂಗೋದ್ರೊಳಗಡೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು 1-2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದಾದಮೇಲೆ ಸಾಸಿವೆ ಜೀರಿಗೆ ನಾವು ಮಾಮೂಲಿ ಯಾವ ಥರ ಒಗ್ಗರಣೆ ಮಾಡ್ಕೊತೀವೋ ಎಲ್ಲ ಪಲ್ಯಗಳಿಗೆ ಅದೇ ರೀತಿ ಸಿಂಪಲಾಗಿ ಮಾಡ್ಕೊಂಡ್ರೆ ಸಾಕು, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಾದ್ಮೇಲೆ ಸಿಡ್ದಾದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು, ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿನ ಹಾಕ್ಕೊಂಡು 1-2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಈಗ ಒಗ್ಗರಣೆಗೆ ಸೇರಿಸಿರೋ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ನೀಟಾಗಿ ಬಾಡಿಸ್ಕೊಬೇಕಾಗುತ್ತೆ. ಗೆಣಸು ಪಲ್ಯನ ತುಂಬ ಸಿಂಪಲಾಗಿ ಮಾಡ್ಕೊಬೋದು. ಒಬ್ಬೊಬ್ಬರು ಗೆಣಸು ತಿನ್ನೋದಕ್ಕೆ ಇಷ್ಟನೇ ಪಡೋದಿಲ್ಲ, ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಗೆಣಸು ಅಂತಂದ್ಬಿಟ್ಟು ನಾನು ಮರಗೆಣಸು, ನೆಲಗೆಣಸಿಗಿಂತ ಮರಗೆಣಸು ತುಂಬಾ ಒಳ್ಳೆಯದು. ಬಾಣಂತಿಯರಿಗೂ ಸಹ ನೆಲಗೆಣಸನ್ನು ಕೊಡೋದಿಲ್ಲ, ಮರಗೆಣಸನ್ನು ಕೊಡ್ತಾರೆ. ಅಂದರೆ ಈ ಗೆಣಸನ್ನು ಕೊಡ್ತಾರೆ, ಸ್ವೀಟ್ ಪೊಟ್ಯಾಟೊ ಮಾತ್ರ ಕೊಡೋದಿಲ್ಲ. ನೋಡಿ, ಈಗೆಲ್ಲ ಈರುಳ್ಳಿ ಎಲ್ಲನ ಬಾಡಾದಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ರುಚಿ ಒಂದು ಸ್ವಲ್ಪ ಜಾಸ್ತಿ ಆಗಬೇಕು ಅಂದರೆ ಒಂದು ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ನೋಡಿ, ಇಷ್ಟೇ ಒಗ್ಗರಣೆ. ತುಂಬಾ ಚೆನ್ನಾಗಿ ಸಿಂಪಲ್ಲಾಗಿ ಮಾಡ್ಕೊಬೋದು. ಈಗ ಕುಕ್ಕರಲ್ಲಿ ಕೂಗಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಂದ್ಬಿಟ್ಟು ನೋಡಿದ್ರೇ ಗೊತ್ತಾಗುತ್ತೆ. ಚೆನ್ನಾಗಿ ಬೆಂದಿದೆ. ನೋಡಿ, 2ನೇ ದಿವಸ ಗೆಣಸಾಗಿರೋದ್ರಿಂದ ಈ ಕಲರ್ ಬಂದಿದೆ. ಮೊದಲನೇ ದಿವಸ ನಾವು ಕಿತ್ತಿದ ತಕ್ಷಣವೇ ಮಾಡಿದ್ರೆ ವೈಟ್ ಕಲರ್ ಇರುತ್ತೆ. ಆದರೆ ಒಂದು ಸ್ವಲ್ಪ ಹಸಿರು ನರ ಎಲ್ಲ ಏನು ಬಂದಿರಲಿಲ್ಲ. ಹಸಿರು ನರ ಎಲ್ಲ ಬಂದಿರುತ್ತಲ್ವ, ಗ್ರೀನ್ ಕಲರ್ ಆಗಿರುತ್ತಲ್ಲ, ಅದನ್ನು ಉಪಯೋಗ ಮಾಡಬಾರ್ದು ಗೆಣಸನ್ನು. ಹಾಗಾಗಿ 2 ದಿವಸದೊಳಗಡೆ ನಾವು ಗೆಣಸು ಕಿತ್ತು 2 ದಿವಸದೊಳಗಡೆ ಮಾತ್ರ ಉಪಯೋಗ ಮಾಡ್ಕೊಬೇಕಾಗುತ್ತೆ. ಈ ನೀರನ್ನು ಅಷ್ಟೇ ವೇಸ್ಟ್ ಮಾಡೋದಿಲ್ಲ. ರಾತ್ರಿ ಗೆಣಸು ಬೇಯಿಸಿದ್ರೆ ಬೆಳಗ್ಗೆ ಎದ್ದು ಆಳೊಟ್ಟಿಗೆ ಕುಡಿಬೇಕು ಅಂತಂತಾರೆ. ಅಂದರೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಗ್ಯಾಸ್ ಟ್ರಬಲ್ ಎಲ್ಲ ಕಡಿಮೆ ಆಗುತ್ತೆ, ತುಂಬ ಹೆಲ್ತ್ ಒಳ್ಳೆಯದು ಅಂತಂದ್ಬಿಟ್ಟು ಈ ನೀರು ಬಿಸಾಡೋದಿಲ್ಲ. ನಾವು ಬೆಳಗ್ಗೆ ಎದ್ದು ಒಂದೊಂದು ಗ್ಲಾಸ್ ಕುಡ್ಕೊಂಡ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತಂದ್ಬಿಟ್ಟು ನಾವು ಹಳ್ಳಿಗಳ ಕಡೆ ಎಲ್ಲ ಇದೇ ರೀತಿ ಕುಡಿಯೋದು. ಈ ನೀರು ಬಿಸಾಡಬೇಡಿ, ತುಂಬ ಚೆನ್ನಾಗಿರುತ್ತೆ, ಉಪಯೋಗ ಮಾಡ್ಕೊಳ್ಳಿ. ನೋಡಿ, ಈಗ ಬೆಂದಿರೋ ಗೆಣಸನ್ನು ಒಗ್ಗರಣೆಗೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಗ್ಗರಣೆ ಹತ್ತೋವರೆಗೂ 1-2 ನಿಮಿಷ ಸಣ್ಣ ಉರಿಲಿ ಬಾಡಿಸ್ಕೊಂಡ್ರೆ ತುಂಬ ರುಚಿಕರವಾದ ಟೇಸ್ಟಿಯಾದ ಗೆಣಸಿನ ಪಲ್ಯ ರೆಡಿ ಆಗುತ್ತೆ. ಈಗ ಕೊನೆಯದಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲರಿಗೂ ಒಂದೊಂದು ಕಪ್ಪು ಕೊಟ್ಟರೆ ತಿನ್ನೋದಕ್ಕಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಗೆಣಸು ಪಲ್ಯ ಅನಿಸೋದೇ ಇಲ್ಲ. ನಾವು ಒಂದು ಸ್ವಲ್ಪ ಕೊಟ್ಟು ನೋಡಿದೆ, ಅದು ಎಲ್ಲರೂ ನಾವು ಹೇಳೋದ್ಮೇಲೆ ಗೊತ್ತಾಗಿದ್ದು. ಅವರು ಚಪಾತಿಗೆಲ್ಲ ಹಾಕ್ಕೊಂಡು ತಿಂತಾಯಿದ್ರು. ನಾನು ಗೆಣಸು ಪಲ್ಯ ಅಂತ ಅಂದಿದ್ದಕ್ಕೆ ಅವ್ರಿಗೆ ಗೊತ್ತಾಗಿದ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ಆರೋಗ್ಯಕರವಾದ ಗೆಣಸಿನ ಪಲ್ಯನ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಬಾಣಂತಿಯರಿಗೂ ಸಹ ಕೊಡ್ತಾರೆ ಗೆಣಸನ್ನು, ಮರಗೆಣಸನ್ನು ಕೊಡ್ತಾರೆ. ಹಾಗಾಗಿ ತುಂಬಾ ಹೆಲ್ತಿಗೆ ಒಳ್ಳೆಯದು ಅಂತಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಮಾಡಿ ನೋಡ್ಕೊಳ್ಳಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.